ಇತ್ತೀಚೆಗೆ ಕನ್ನಡ ಸಿನಿಮಾಗಳಿಗೆ ಕಾಪಿರೈಟ್ ಕಾಂಟ್ರವರ್ಸಿ ಅಂಟ್ಕೊಂಡಂಗಿದೆ. ಕಿರಿಕ್ ಪಾರ್ಟಿ ಸಿನಿಮಾದ ಹಾಡೊಂದರಲ್ಲಿ ಹಂಸಲೇಖ ಅವರ ಟ್ಯೂನ್ ಬಳಸಿದ್ರಂಥ ಒಂದು ವಿವಾದ ಆಗಿದ್ದು ನೆನಪಿದೆ ನಿಮಗೆ. ಈಗ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ 2 ಹಳೆ ಹಾಡುಗಳನ್ನು ಅನುಮತಿ ಇಲ್ಲದೆ ಬಳಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿರೋದು. ಜೊತೆಗೆ ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಒಂದು ಸಿನಿಮಾದಲ್ಲೂ ಕೂಡ ಈಗ ಆ ಸಿನಿಮಾಗೂ ಕೂಡ ಈಗ ಕಾಪಿರೈಟ್ ನೋಟಿಸ್ ಬಂದಿರುವಂಥದ್ದು. ಅಂದರೆ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಈ ಕಾಪಿರೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಜೊತೆಲಿ ಮಾತಾಡೋದಕ್ಕೆ ಲಹರಿ ಸಂಸ್ಥೆಯ ಮಾಲೀಕರಾಗಿರುವಂತಹ ಲಹರಿ ವೇಲ್ ಅವರು ಇದ್ದಾರೆ. ಒಂದಿಷ್ಟು ಮಾತಾಡೋಣ, ಯಾವ ರೀತಿ ಇತ್ತೀಚಿನ ಸಿನಿಮಾಗಳು ಕಾಪಿರೈಟನ್ನು ಉಲ್ಲಂಘನೆ ಮಾಡ್ತಿದೆ ಅನ್ನೋ ಒಂದು ವಿಚಾರಗಳನ್ನ ಮಾತಾಡ್ಸೋಣ. ಸರ್, ಬಹುಶಃ ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಕಿರಿಕ್ ಪಾರ್ಟಿದು 5 ವರ್ಷ ನಡೀತು ಅದು ಕಾಪಿರೈಟ್ ವಿಚಾರ. ಈಗ 2 ಸಿನಿಮಾಗಳಿಗೆ ಕಾಪಿರೈಟ್ ನೋಟಿಸ್ ಬಂದಿದೆ ಸರ್. ಅಂದರೆ ಹಾಡಲ್ಲಿ ಬಳಸಿಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ ಬಳಸಿಲ್ಲ, ಮಧ್ಯದಲ್ಲಿ ಸೀನ್ಸಲ್ಲಿ ತುಣುಕುಗಳಲ್ಲಿ ಒಂದಿಷ್ಟು ಸಣ್ಣದಾಗಿ ತುಣುಕನ್ನು ಬಳಸಿದ್ದೀವಿ, ಜೊತೆಗೆ ಸಾಲುಗಳನ್ನು ಆಡಿಸಿದ್ದೀವಿ ಅನ್ನೋ ಒಂದು ವಿಚಾರ. 2 ಸಿನಿಮಾಗಳಿಗೆ ಕಾಪಿರೈಟ್ ವಿಚಾರ ಬಂದಿರೋದು ಸರ್. ಹೇಗೆ ಇದನ್ನು ತಗೋಬೇಕು ಅಂತ ಇಂಡಸ್ಟ್ರಿ? ಅಣ್ಣವ್ರ ಹಾಡು ಜ್ಞಾಪಕ ಇದೆ ಸರ್ ನಿಮಗೆ? ನಗುವುದೋ ಅಳುವುದೋ ನೀವೇ ಹೇಳಿ, ಈ ಜನರ ನಡುವೆ ನಾನು ಹೇಗೆ ಬಾಳಲಿ, ನಗುವುದೋ ಅಳುವುದೋ ಈಗ ಏನು ಮಾಡಲಿ. ಅದು ಎಷ್ಟು ಅರ್ಥಪೂರ್ಣವಾದ ಹಾಡು ಹೇಳಿ. ಸಿನಿಮಾ ಇಂಡಸ್ಟ್ರಿ ಹೆಂಗೆ ಕಟ್ಟಿದ್ರು ಸರ್. ಎಂತೆಂಥ ಗಾಯಕರು, ಎಂತೆಂಥ ಗಾಯಕಿಯರು, ಎಂತೆಂಥ ಸಾಹಿತಿಗಳು. ಅಣ್ಣವರು, ಪುಟ್ಟಣ್ಣವರು. 1 ಕೋರ್ಟ್ ಇರಲಿಲ್ಲ, ಒಂದು ಕಚೇರಿ ಇರಲಿಲ್ಲ ಸರ್. ಅವಾಗ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರಲಿಲ್ಲ. ಹಂಗೆ ನಡ್ಕೊಂಡ್ಬಂದಂಥ ನಮ್ಮ ಕನ್ನಡ ಚಲನಚಿತ್ರೋದ್ಯಮ ಸರ್ ಇದು. ನಾವು 48 ವರ್ಷದಿಂದ ಇದ್ದೀವಿ ಇಲ್ಲಿ. ಪ್ರತಿಯೊಬ್ಬ ಹಿರಿಯ ಗಾಯಕರನ್ನ, ಸಾಹಿತಿಗಳನ್ನ, ಸಂಗೀತ ನಿರ್ದೇಶಕರನ್ನ ಗೌರವಪೂರ್ಣವಾಗಿ ನಡ್ಸ್ಕೊಂಡ್ಬಂದಿದ್ದೀವಿ ಸರ್. ನಾವು ಸೊನ್ನೆಯಿಂದ ಬಂದವರು, ನಮ್ಗೆ ಗೊತ್ತಿದೆ ಏನಂತಂದ್ಬಿಟ್ಟು. ಬಟ್ ಬದಲಾವಣೆಗಳಾಗಲೇಬೇಕು. ಬದಲಾವಣೆ ಯಾವ ರೀತಿ ಆಗೋದು ಭಾಳ ಇಂಪಾರ್ಟೆಂಟ್ ಸರ್, ಭಾಳ ಇಂಪಾರ್ಟೆಂಟು. ಕಾಪಿ ರೈಟ್ ಅಂತ ಬಂದಾಗ ಒಂದು ಸುಮಾರು ಆಡಿಯೋ ಕ್ಯಾಸೆಟ್ ಇತ್ತು ಆ ಕಾಲದಲ್ಲಿ, ಸಿ ಡಿಗಳಿತ್ತು. ಇಂಡಿಯಾನಲ್ಲಿ ಅತಿ ಹೆಚ್ಚು ರೈಡು ಪೊಲೀಸ್ ಸಾಹೇಬ್ರುಗಳ ಜೊತೆಗಳಲ್ಲಿ ರೈಡ್ ಮಾಡಿ ಆ ಕಾಪಿರೈಟ್ ಏನಂತೀರಿ, ಆ ಪೈರಸಿಯನ್ನು ಕಂಟ್ರೋಲ್ ತಂದಿದ್ದ ಸಂಸ್ಥೆ ಅಂದರೆ ಲಹರಿ ಸಂಸ್ಥೆ. ನಮ್ಮ ಇಡೀ ಜೀವನವನ್ನು ಒತ್ತಾಗಿಟ್ಟಿದ್ದೀವಿ ಸಂಗೀತ ಕ್ಷೇತ್ರಕ್ಕೆ. ನಮಗೆ ಬೇರೆ ಗೊತ್ತಿಲ್ಲ, ಸಂಗೀತ ಸಾಹಿತ್ಯ ಇಷ್ಟೇ ಗೊತ್ತಿರೋದು. ಅದು ಬಿಟ್ಟು ನಮ್ಗೆ ಬೇರೆ ಬೇಕಾಗೂ ಇಲ್ಲ. ನಾವು ಒಂದೊಂದು ಹಾಡನ್ನು ನಮ್ಮ ಸಂಸ್ಥೆ ಅಂತಲೇ ಹೇಳ್ತಾ ಇಲ್ಲ, ಯಾವುದೇ ಸಂಸ್ಥೆ ಇರ್ಬೋದು, HMV ಇರ್ಬೋದು, ಸೋನಿ ಇರ್ಬೋದು, ಜೇಂಕಾರ್ ಅವ್ರು ಇರ್ಬೋದು, ಆನಂದಾಡಿ ಇರ್ಬೋದು, ಯಾವುದೇ ಕಂಪನಿಗಳು ಕೂಡ ಇಡೀ ದಕ್ಷಿಣ ಭಾರತದಲ್ಲಿ ಮತ್ತು ಉತ್ತರ ಭಾರತದಲ್ಲಿರುವಂಥ ಸಂಸ್ಥೆಗಳು ಒಂದೊಂದು ಹಾಡುಗಳನ್ನ ತೊಗೊಬೇಕಂದ್ರೆ ಇವತ್ತಿನ ದಿನ ಒಂದು ಮೊನ್ನೆ ಬಂದಂಥ ಕಲ್ಕಿ ಆ ಪಿಕ್ಚರ್ಗೆ 18 ಕೋಟಿ ಕೊಟ್ಟಿದ್ದಾರೆ ಸರ್. ಅದರಲ್ಲಿರೋದು ಎಷ್ಟು ಹಾಡು? 1.5 ಹಾಡು. ಸುಮ್ಮನೆ ಬರೋದಿಲ್ಲ ಸರ್. ಯಾವ ಸಂಗೀತ ಕೂಡ ಫ್ರೀಯಾಗಿ ಬರೋದಿಲ್ಲ ಯಾರಿಗೂ. ಬಂದಿದ್ದಲ್ಲ, ನಾವು ತೊಗೊಂಡಿದ್ದಲ್ಲೂ ಹಿಟ್ಟಾಗೋದಿಲ್ಲ. ಒಂದು ಪ್ರಾಪರ್ಟಿ ತೊಗೊಂಡಂಗೆ, ಒಂದು ಸೈಟು ಇಲ್ಲ ಒಂದು ಮನೆ ಹಿಂಗೆ ತೊಗೊಂಡಂಗೆ. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂದರೆ ಏನು ಸರ್? ಇಟ್ ಈಸ್ ನಥಿಂಗ್ ಬಟ್ ಎ ಪ್ರಾಪರ್ಟಿ, ಆಸ್ತಿ. ಅದು ಅವ್ರ ಇಡೀ ಜೀವನವನ್ನು ಒತ್ತೆ ಇಟ್ಟು ಬೆವರು ಸುರಿಸಿ ರಕ್ತವನ್ನು ಚೆಲ್ಲಿ ಮಾಡಿದಂಥ ಪ್ರಾಪರ್ಟಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂತ ಹೇಳೋದು. ಅದು ಎಲ್ಲರಿಗೂ ಗೊತ್ತಿದೆ. ಆ ಇಂಟೆಲೆಕ್ಚುವಲ್ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಕಾಪಿರೈಟ್ ಲಾ ಅಂತಿದೆ. ಆ ಕಾಪಿರೈಟ್ ಲಾ ಅಲ್ಲಿ ಕ್ಲೀನಾಗಿದೆ ಡೆಫಿನೇಷನು. ಏನು ಡೆಫಿನೇಷನ್ ಹೇಳುತ್ತೆ? ಸೌಂಡ್ ರೆಕಾರ್ಡಿಂಗ್ ಯಾರ ಹತ್ರ ತೊಗೊತೀವಿ? ಮ್ಯೂಸಿಕ್ ಅಂದರೆ ಸಂಗೀತ ಸಂಸ್ಥೆಗಳು, ನಿರ್ಮಾಪಕರಿಂದ ಇಲ್ಲ ಆಲ್ಬಮ್ ತಯಾರು ಮಾಡೋರಿಂದ ಅವ್ರು ಬರ್ತಾರೆ. ನಮ್ಮನ್ನು ಅಪ್ರೋಚ್ ಮಾಡಿದಾಗ ಅದಕ್ಕೊಂದು ಬೆಲೆ ಕಟ್ಬಿಟ್ಟು ಅಗ್ರಿಮೆಂಟ್ ಸೈನ್ ಮಾಡ್ತೀವಿ, ಒಡಂಬಡಿಕೆ ಮಾಡ್ಕೋತೀವಿ. ಆ ಒಡಂಬಡಿಕೆಯಲ್ಲಿ ಏನಿರುತ್ತೆ? ಇದೆಲ್ಲ ರೈಟ್ಸ್ ಇರುತ್ತೆ. ಆದರೆ ಅದೊಂದೇ ನಮಗೆ ಆಸ್ತಿ. ಅದು ಹಿಟ್ಟಾಗುತ್ತೋ ಫ್ಲಾಪ್ ಆಗುತ್ತೋ ಗೊತ್ತಿಲ್ಲ. ನನ್ನ 45-48 ವರ್ಷಗಳ ಸತತ ಸೇವೆಯಲ್ಲಿ ಸಿನಿಮಾ ಇಂಡಸ್ಟ್ರಿ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಸರ್ ನಾನು ನೋಡಿರೋದು 126 ಕಂಪನಿಗಳು, ಮ್ಯೂಸಿಕ್ ಕಂಪನಿಗಳು ಮುಚ್ಚೋಗಿದೆ. ಉಳ್ಕೊಂಡಿರೋದು ನಮ್ಮ ದೇಶದಲ್ಲಿ ಬ್ರಿಲಿಯಂಟ್ ಕೇಸ್ಟ್ ಮಾತ್ರ. ನಾವು ಕೂಡ ಒಂದು ಟೈಮಲ್ಲಿ 10-15 ವರ್ಷ ಮುಂಚೆ ಆಯಿತು ಮುಗೀತಪ್ಪ ಡಿಜಿಟಲೈಸೇಷನ್ ಆಗೋಕ್ಕೆ ಮುಂಚೆ ಆ ಗ್ಯಾಪ್ ಇತ್ತು ನೋಡಿ. ಆಡಿಯೋ, CD, MP3 ಇದೆಲ್ಲ ಆಯಿತು, ಮಾರ್ಕೆಟಲ್ಲಿ ಇಲ್ಲ. ಇವಾಗೆಲ್ಲ ಕಂಪ್ಯೂಟ್ರು, ಯೂಟ್ಯೂಬಲ್ಲಿ ಬರುತ್ತೆ ಅನ್ನೋವಾಗ ನಾವು ಕೂಡ ಅದೇ ಥರ ನಡ್ಗೋಗ್ಬಿಟ್ಟಿದ್ದು. ಏನಪ್ಪ ಇಷ್ಟು ಕಷ್ಟಪಟ್ಟು ಜೀವನ ಎಲ್ಲ ನಾವು ಒತ್ತೆ ಇಟ್ಟ ಮೇಲೆ ಇಂಡಸ್ಟ್ರಿ ಬಿದ್ದೋಯ್ತಲ್ಲ ಅಂತ. ಹಂಗೂ ಕೂಡ ಉಸಿರು ಕಟ್ಕೊಂಡು 3 ವರ್ಷ ನಮಗೆ ನಾವು ಇಂಡಸ್ಟ್ರಿ ಬದುಕುತ್ತೋ ಅಲ್ಲೋ ಅನ್ನೋ ಪರಿಸ್ಥಿತಿ ಬಂತು. ಅದಾದಮೇಲೆ ಮತ್ತೆ ಚೇತರಿಸ್ಕೊತು. ಇಷ್ಟೆಲ್ಲ ಕಷ್ಟಗಳು, ಅವಮಾನಗಳು, ನಷ್ಟಗಳು ಎಲ್ಲರೂ ಕೂಡ ಅನುಭವಿಸಿ ಬಂದಿರೋದೆ. ಆಮೇಲೆ 1,26,000 ಹಾಡುಗಳನ್ನು ಸುಮ್ಮನೆ ಬಂದಿಲ್ಲ ಸರ್ ನಮ್ಮ ಸಂಸ್ಥೆಗೆ.
ನಾನು ಒಬ್ಬನೇ ಅಲ್ಲ, ನಮ್ಮ ಸಿಬ್ಬಂದಿಗಳು, ಗಾಯಕಿಯರು, ಸಾಹಿತಿಗಳು, ಸಂಗೀತ ನಿರ್ದೇಶಕರು, ನಮ್ಮನ್ನು ಅಗಲಿ ಹೋದ ನಿರ್ಮಾಪಕರು, ಅಗಲಿ ಹೋದಂಥ ಗೌರವಾನ್ವಿತ ಗಾಯಕಿಯರು ಅವ್ರು ಕೊಟ್ಟಂಥ ಒಂದು ವರ. ನಾನು ದುಡ್ಡು ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಒಂದು ಕನ್ನಡ ಸಂಸ್ಕೃತಿಯನ್ನು ಎತ್ತಿಡಿದಂಥ ಸಂಸ್ಥೆಗಳು ಸರ್. ನಮಗೆ ಬೇರೆ ಬೇಕಾಗಿಲ್ಲ. ಒಂದು ಪುಟ್ಟಪ್ಪನವರು ಶ್ರೀರಾಮಾಯಣ ದರ್ಶನಂ ಇದೆ ಅಂತಂದರೆ ಅದು ಲಹರಿ ಸಂಸ್ಥೆಯಲ್ಲಿ ಮಾತ್ರ. ಬೇಂದ್ರೆಯವರು ಹಾಡಿದೆ ಅಂತಂದರೆ ಲಹರಿ ಸಂಸ್ಥೆಯಲ್ಲಿ ಮಾತ್ರ. TSS ಸಾಹೇಬ್ರದ್ದು, ನಿಸಾರ್ ಅಹ್ಮದ್ ಸಾಹೇಬ್ರದ್ದು, ಡಾಕ್ಟರ್ ಸಿದ್ಲಿಂಗಯ್ಯನವ್ರದ್ದು ಸುಗಮ ಸಂಗೀತದ ಕಂಪನಿ ಇರಿ ಅಂತ ನಮ್ಮನ್ನು ತೋರಿದ್ದಾರೆ ಸರ್. ಇವ್ರಿಗೆ ಸುಗಮ ಸಂಗೀತ ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನೋ ತ್ವೆಚ್ಚವ ಮಾತಾಡಿದಂಥ ಮಹನೀಯರು ಇವತ್ತಿಗೂ ಬದುಕಿದ್ದಾರೆ. ನಾವು ಎಷ್ಟು ಕಷ್ಟಪಟ್ಟು ಕಟ್ಟಿರಬೇಕು. ನಮ್ಮ ಕನ್ನಡ ಸೊಗಡನ್ನು, ನಾನು ಕನ್ನಡ ಮೀಡಿಯಮಲ್ಲಿ ಓದ್ದವನು, ಅದನ್ನು ಯಾವ ರೀತಿ ಆ ಬೆಲೆ ನನಗೆ ಗೊತ್ತಿದೆ. ಆ ಕವಿತೆಗಳ ಬೆಲೆ ನನಗೆ ಗೊತ್ತಿದೆ, ಆ ಕವಿಗಳ ಬೆಲೆ ನನಗೆ ಗೊತ್ತಿದೆ. ಯಾಕಂದರೆ ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಲ್ಲೇ ಬೆಳೆದು ಇಲ್ಲೇ ಪ್ರಶಸ್ತಿಗಳು ಬಂದು ಇಲ್ಲೇ ಹೆಸರು ಮತ್ತೊಂದು ಮಗದೊಂದು ಕೊಟ್ಟಂಥ ಮಂಡಿದು. ನಾಳೆ ಹೋದರೆ ಇಲ್ಲೇ ಹೋಗೋದು, ಇನ್ನೇನು ಸಪ್ರೇಟಾಗಿ ಬೇರೆ ಸ್ಟೇಟಲ್ಲಿ ಹೋಗಲ್ಲ ನಾನು. ಸೊ ಆ ಒಂದು ಆ ಪ್ರೀತಿ ಇದೆಯಲ್ಲ ಮಣ್ಣಿನ ಬಗ್ಗೆ, ಅದು ಇಟ್ಕೊಂಡು ಮಾಡಿದಂಥ ಸಂಸ್ಥೆ ಇದು. ಆ ಜಾನಪದ ಗೀತೆ ಇರ್ಬೋದು, ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಕ ಇರ್ಬೋದು, ಚಲನಚಿತ್ರ ಗೀತೆಗಳಿರ್ಬೋದು.